ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ನವರಾತ್ರಿಗೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ಒಮ್ಮೆ ಆ ವಿಡಿಯೋಗಳನ್ನು ಚೆಕ್ ಮಾಡಿ. ಹಾಗೂ ಇವತ್ತಿನ ದಿನ ವಿಶೇಷವಾಗಿ ನವರಾತ್ರಿಯ 2ನೇ ದಿನದಂದು ಯಾವ ರೀತಿಯಾಗಿ ನಾವು ಮಾತಾ ದುರ್ಗಾದೇವಿಯನ್ನು ಬ್ರಹ್ಮಚಾರಿಣಿ ದೇವಿಯ ರೂಪದಲ್ಲಿ ಆರಾಧಿಸಬೇಕು, ಹಾಗೂ ಈ ದಿನ ನಾವು ಹೇಳುವಂತಹ ಈ 2 ಉಪಾಯಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆ ಕಾಣೋದಂತೂ ಖಚಿತ. ಹೌದು, ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಏಕೆಂದರೆ ಅತ್ಯುತ್ತಮವಾದಂತಹ ಒಂದು ಉಪಾಯ ಈ ಒಂದು ವಿಡಿಯೋದಲ್ಲಿದೆ. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ನವರಾತ್ರಿಯ 2ನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಿದರೆ ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಹಾಗೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಯಾವುದೇ ಕೆಲಸದಲ್ಲಿ ಒಂದು ಉನ್ನತಿ ಸಿಗುತ್ತದೆ. ಬ್ರಹ್ಮಚಾರಿಣಿ ದೇವಿಯು ಆಶೀರ್ವಾದದಿಂದ ನಿಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧೀಕರಣಗೊಳ್ಳುತ್ತಾ ಹೋಗುತ್ತದೆ. ಜೀವನದಲ್ಲಿ ಶಾಂತಿ, ಶಿಸ್ತು ಮತ್ತು ಅಚಲವಾದಂತಹ ಭಕ್ತಿ ತುಂಬಿದ ಜೀವನ ನಿಮ್ಮದಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಬ್ರಹ್ಮಚಾರಿಣಿ ದೇವಿಯು ದುರ್ಗಾದೇವಿಯ ಒಂದು ರೂಪವಾಗಿದ್ದು, ಈ ದೇವಿಯು ಕಠಿಣ ತಪಸ್ಸನ್ನು ಆಚರಿಸಿ ಭಕ್ತಿಯಿಂದ ಪ್ರೀತಿಯಿಂದ ಶಿವನನ್ನು ಗೆದ್ದರು. ಹಾಗಾಗಿಯೇ ಈ ದಿನ 2ನೇ ದಿನವನ್ನು ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. ನೀವು ಯಾವುದಾದರೂ ಕೆಲಸದಲ್ಲಿ ಜಯ ಕಾಣಬೇಕು ಅಥವಾ ನಿಮ್ಮ ಯಾವುದಾದರೂ ಒಂದು ಕೆಲಸ ತುಂಬಾ ದಿನಗಳಿಂದ ನಿಂತು ಹೋಗಿದ್ರೆ ಆ ಕೆಲಸದಲ್ಲಿ ನೀವು ಯಶಸ್ಸನ್ನ ಕಾಣಬೇಕು ಅಂದ್ರೆ ಖಂಡಿತವಾಗಿಯೂ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಆ ನಿಂತುಕೊಂಡಂತಹ ಕೆಲಸದಲ್ಲಿ ನೀವು ಜಯವನ್ನು ಕಾಣಬಹುದು. ಹಾಗೂ ನಿಮ್ಮ ಮನೆಯ ಸದಸ್ಯರಲ್ಲಿ ಅತಿಯಾದಂತಹ ಕೋಪ, ಸಿಟ್ಟು ಅಥವಾ ಯಾವುದೇ ರೀತಿಯಾದಂತಹ ತಾಳ್ಮೆ ಇಲ್ಲದಂತಹ ಜೀವನ ನಿಮ್ಮದಾಗಿದ್ರೆ ಇಂತಹ ಸಮಯದಲ್ಲಿ ನೀವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಅತ್ಯಂತ ತಾಳ್ಮೆಯುತವಾದಂತಹ, ಸಮಾಧಾನವಾದಂತಹ ಹಾಗೂ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುವಂತಹ ಒಂದು ವಾತಾವರಣ ಉಂಟಾಗ್ತಾ ಹೋಗುತ್ತದೆ. ಇನ್ನು ಈ ದಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂದ್ರೆ ಕೆಂಪು ಬಟ್ಟೆಯನ್ನು ಧರಿಸಿ ಪೂಜಿಸುವುದು ಒಳ್ಳೆಯದು. ಅಥವಾ ನಿಮ್ಮ ಬಳಿ ಒಂದು ಚಿಕ್ಕ ಕೆಂಪು ಬಟ್ಟೆಯನ್ನು ಆದರೂ ಕೂಡ ಇಟ್ಕೊಳ್ಬಹುದು. ಹಾಗೂ ಈ ದಿನ ಪೂಜೆ ಮಾಡುವಾಗ ಸುವಾಸನೆಯುಕ್ತವಾದಂತಹ ಮಲ್ಲಿಗೆಯನ್ನು ಮುಡಿದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಬೇಕು ಎಂದು ಹೇಳಲಾಗ್ತದೆ. ಏಕೆಂದರೆ ಬ್ರಹ್ಮಚಾರಿಣಿ ದೇವಿಗೆ ಸುಗಂಧ ಭರಿತವಾದಂತಹ ಹೂವುಗಳೆಂದರೆ ತುಂಬಾನೇ ಇಷ್ಟ. ಹಾಗೂ ಈ ದೇವಿಗೆ ವಿಶೇಷವಾಗಿ ಕೆಂಪು ಬಣ್ಣದ ಸುಗಂಧ ಭರಿತವಾದಂತಹ ಹೂವುಗಳನ್ನು ಏರಿಸಬೇಕು. ಅದಕ್ಕಾಗಿ ನೀವು ಕೆಂಪು ಬಣ್ಣದ ಸೇವಂತಿಗೆ ಹೂವನ್ನಾದರೂ ಅಥವಾ ಗುಲಾಬಿ ಹೂವು ಅಥವಾ ವಿಶೇಷವಾಗಿ ನೀವು ದಾಸವಾಳವನ್ನು ಕೂಡ ಏರಿಸಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಈ ದಿನ ವಿಶೇಷವಾಗಿ ಪ್ರಸಾದವಾಗಿ ನೈವೇದ್ಯವಾಗಿ ಸಕ್ಕರೆಯಿಂದ ಮಾಡಿರುವಂತಹ ಯಾವುದಾದರೂ ಒಂದು ಪದಾರ್ಥವನ್ನು ನೀವು ನೈವೇದ್ಯವಾಗಿ ಮಾಡಬಹುದು. ಅಥವಾ ಬೆಲ್ಲದ ಒಂದು ಗೂಡಾನ್ನ ಅಥವಾ ಸ್ವೀಟ್ ಪೊಂಗಲ್ ಅಥವಾ ಯಾವುದೇ ರೀತಿಯಾದಂತಹ ಬೆಲ್ಲವನ್ನು ಬಳಸಿ ಒಂದು ಪಾಯಸವನ್ನು ಮಾಡಿ ನೈವೇದ್ಯವಾಗಿ ನೀಡಬಹುದು. ಅಥವಾ ಕನಿಷ್ಠ ಪಕ್ಷ ಸಕ್ಕರೆಯನ್ನಾದರೂ ನೀವು ಈ ದಿನ ನೈವೇದ್ಯವಾಗಿ ಮಾಡೋದ್ರಿಂದ ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದ ನಿಮಗೆ ಲಭ್ಯವಾಗುತ್ತಾ ಹೋಗುತ್ತದೆ. ಈ ದಿನ ವಿಶೇಷವಾದಂತಹ ಆಶೀರ್ವಾದಕ್ಕಾಗಿ ಯಾವೆಲ್ಲ ಉಪಾಯಗಳನ್ನು ನೀವು ಮಾಡಬೇಕು ಅಂದ್ರೆ ಮೊದಲನೆಯದಾಗಿ 13 ವರ್ಷದ ಒಳಗಿನ ಯಾವುದಾದರೂ ಹೆಣ್ಣು ಮಕ್ಕಳಿಗೆ ಅಥವಾ ಕನ್ಯೆಯರಿಗೆ ಬ್ರಹ್ಮಚಾರಿಣಿಯ ರೂಪವೆಂದು ಭಾವಿಸಿ ಅವರನ್ನ ಪೂಜಿಸಲಾಗುತ್ತದೆ. ಹಾಗಾಗಿ ಈ ದಿನ ವಿಶೇಷವಾಗಿ ಕನಿಷ್ಠ 1 ಹೆಣ್ಣು ಮಕ್ಕಳಿಗೆ ಅಥವಾ ನಿಮಗೆ ಎಷ್ಟು ಜನ ಸಿಗುತ್ತಾರೋ ಅಷ್ಟು ಜನ ಹೆಣ್ಣು ಮಕ್ಕಳಿಗೆ 13 ವರ್ಷದ ಮಗುವಿಗೆ ಸಿಹಿ ಪ್ರಸಾದವನ್ನು ನೀಡುವುದರಿಂದ ಆ ದೇವಿಯ ಆಶೀರ್ವಾದ ಲಭ್ಯವಾಗುತ್ತಾ ಹೋಗುತ್ತದೆ. ಆ ಒಂದು ಚಿಕ್ಕ ಮಕ್ಕಳಿಗೆ ನೀವು ಪ್ರಸಾದವನ್ನು ನೀಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತದೆ. ಮತ್ತು ಈ ದಿನ ವಿಶೇಷವಾಗಿ ಮಂಗಳವಾರ ಬಂದಿದ್ದು, ಮಂಗಳವಾರ ಅಂದರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಹಾಗೂ ಈ ಒಂದು ಗ್ರಹವು ಕೂಡ ಬ್ರಹ್ಮಚಾರಿಣಿ ದೇವಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಈ ದಿನ ಭಕ್ತಿಯಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಿದರೆ ಮಂಗಳ ಗ್ರಹದ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಅಂದರೆ ಸ್ಟ್ರಾಂಗ್ ವಿಲ್ ಪವರ್ ಅಂದರೆ ಅಂದುಕೊಂಡಂತಹ ಕೆಲಸದಲ್ಲಿ ಜಯ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಹಾಗೂ ಯಾವುದೇ ಕೆಲಸದಲ್ಲಿ ಉತ್ಸಾಹ ಇಲ್ಲ ಹಾಗೂ ಯಾವುದೇ ಕೆಲಸದಲ್ಲಿ ಒಂದು ಸೋಮಾರಿತನ ಬರ್ತಾ ಇದೆ ಅಂದ್ರೆ ಈ ಒಂದು ಬ್ರಹ್ಮಚಾರಿಣಿ ದೇವಿಯ ಪೂಜೆಯಿಂದ ಆ ಎಲ್ಲ ಕೆಲಸದಲ್ಲಿ ನಿಮಗೆ ಉತ್ಸಾಹ ಸಿಗುತ್ತೆ. ಒಂದು ಉತ್ತಮವಾದಂತಹ ಶಕ್ತಿ ಸಂಚಾರ ನಿಮ್ಮ ಮನೆಗಳಲ್ಲಿ ಉಂಟಾಗ್ತಾ ಹೋಗುತ್ತದೆ. ಹಾಗೂ ಒಂದು ನಾಯಕತ್ವದ ಒಂದು ಶಕ್ತಿ ಕೂಡ ನಿಮ್ಮಲ್ಲಿ ಬರ್ತಾ ಹೋಗುತ್ತದೆ. ಹಾಗೂ ಯಾವುದೇ ಕೆಲಸದಲ್ಲಿ ಹಾರ್ಡ್ ವರ್ಕ್ ಅನ್ನು ಮಾಡೋದ್ರ ಮೂಲಕ ನೀವು ಸಕ್ಸಸ್ ಅನ್ನು ಕಾಣಬಹುದು. ಈ ದೇವಿಯ ಪೂಜೆಯಿಂದ ಅಪಾರವಾದಂತಹ ಲಾಭಗಳನ್ನು ನೀವು ಕಾಣುತ್ತೀರಿ. ಹಾಗಾಗಿ ತಪ್ಪದೆ ಈ ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಹೋಗಿ. ನಂತರದ ಉಪಾಯದ ಬಗ್ಗೆ ನೋಡುವುದಾದರೆ ಈ ದಿನ ಚಿಕ್ಕದಾಗಿ ಈ ಒಂದು ಉಪಾಯವನ್ನು ಕೂಡ ನೀವು ಮಾಡಬಹುದು. ಅಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಕೆಂಪು ಅಕ್ಷತೆ ಕಾಳುಗಳನ್ನು ಕಟ್ಟಿ ಅದರ ಜೊತೆ ₹1 ಕಾಯಿನನ್ನು ಇಟ್ಟು ಅದರ ಜೊತೆ ಸ್ವಲ್ಪ ಕೆಂಪು ಕುಂಕುಮವನ್ನು ಹಾಕಿ ಆ ಗಂಟನ್ನು ಕಟ್ಟಿ ನಂತರ ನಿಮ್ಮ ಸಂಕಲ್ಪವನ್ನು ಮಾಡಿ ನಿಮ್ಮ ಒಂದು ಇಚ್ಛೆಗಳನ್ನು ಹೇಳಿ ಈ ದಿನ ಪೂರ್ತಿ ಆ ಒಂದು ಕಳಸದ ಬಳಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದುರ್ಗಾದೇವಿಯ ಒಂದು ಫೋಟೋದ ಬಳಿ ಇಡಿ. ನಂತರ ಇದನ್ನು 9 ದಿನಗಳ ಕಾಲ ಯಾವುದಾದರೂ ಒಂದು ಜಾಗದಲ್ಲಿ ಅಂದರೆ ದೇವರ ಮನೆಯಲ್ಲಿ ಈ ಒಂದು ಗಂಟನ್ನು ಹಾಗೆಯೇ ಇಡಿ. ನಂತರ ಈ ಒಂದು 9 ದಿನಗಳ ನಂತರ ವಿಜಯದಶಮಿ ದಿನದಂದು ಅರಳಿ ಮರದ ಕೆಳಗೆ ಅಥವಾ ಬನ್ನಿ ಮರದ ಕೆಳಗೆ ಈ ಒಂದು ಗಂಟನ್ನು ಹೋಗಿ ಇಟ್ಟು ಬನ್ನಿ.
ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಿ ಎಲ್ಲ ಕಷ್ಟ ಕಳೆಯಲಿ ಎಂದು ಆ ದೇವಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ. ಈ ರೀತಿಯಾಗಿ ಚಿಕ್ಕದಾಗಿ ಈ ಒಂದು ಉಪಾಯವನ್ನು ಮಾಡೋದ್ರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣಬಹುದು. ಯಾರೆಲ್ಲ ಈ ದಿನ ಅಂದರೆ ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತಾರೋ ಅಂತವರ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕಾಣಬಹುದು. ಮನಸ್ಸು ಶಾಂತವಾಗಿ ಸಂತೋಷವನ್ನು ಕಾಣುತ್ತದೆ. ಹೌದು, ಇವತ್ತಿನ ದಿನ ವಿಶೇಷವಾಗಿ ಹೇಳಿರುವಂತಹ ಈ ಒಂದು ನವರಾತ್ರಿಯ ಆರಾಧನೆಯ ಬಗ್ಗೆ ಹೇಳಿರುವಂತಹ ಮಾಹಿತಿ ತಮ್ಮೆಲ್ಲವೂ ಇಷ್ಟವಾಗಿದ್ದಲ್ಲಿ ಮತ್ತು ಮುಂದಿನ ವಿಡಿಯೋ ಅಂದರೆ ನವರಾತ್ರಿಯ 3ನೇ ದಿನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಮತ್ತು ಯಾವ ರೀತಿಯಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು ಈ ಒಂದು ನವರಾತ್ರಿಗಳಲ್ಲಿ ಎಂಬುದರ ವಿಶೇಷ ಮಾಹಿತಿಯನ್ನು ತಿಳಿಯಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.